ಕಂಗ್ರಾಚುಲೇಷನ್ಸ್ ಮೇಡಮ್. ಯಾವುದು ಕಂಗ್ರಾಚುಲೇಷನ್ಸು? 2 ಬಾಕ್ಸ್ ಬಂದಿದೆ ಇವತ್ತು. ಬನ್ನಿ ನೋಡೋಣ, ಓಪನ್ ಮಾಡೋಣ. ನೋಡಕ್ಕೆ ಒಂದೇ ಬಾಕ್ಸ್ ಅಂತ ಇದ್ರೆ 2 ಬಾಕ್ಸ್ ಅಂತ ಹೇಳ್ತಿದ್ರೆ ಒಂದೇ ಬಾಕ್ಸ್ ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೀರಲ್ವಾ? ಎಲ್ಲಿ ಇದೆನಾ? ನೋಡಿ 2 ಬಾಕ್ಸ್ ಬಂದಿದೆ. ಇದೊಂದು ಇವತ್ತು ನಿಮ್ಮ ಮುಂದೆ ಓಪನ್ ಮಾಡೋಣ ಅಂತ ಹೇಳಿ ಇಟ್ಕೊಂಡಿದೀವಿ. 1 ಲಕ್ಷ ಆಗಿ ತುಂಬಾ ದಿನ ಆಯ್ತು. 1 ಲಕ್ಷ ಆಗಿದ ತಕ್ಷಣ ನಮಗೆ ಇದು ಬರಲ್ಲ, ಒಂದು 20 ದಿನ, 1 ತಿಂಗಳು ಮೇಲೆ ಬರೋದು. ಇದು ನಮಗೆ ಫಾರಿನಿಂದ ಕಳಿಸ್ಕೊಟ್ಟಿರ್ತಾರೆ. ಇದು ಕಲ್ಲಾರೆಲ್ಲ ಸುತ್ಕೊಂಡು ಆಮೇಲೆ ಈಗ ಬೆಂಗಳೂರಿಗೆ ಬಂದಿದೆ. ಈಗ ಓಪನ್ ಮಾಡೋಣ ನಿಮ್ಮ ಮುಂದೆನೆ. ಅದ್ರ ಬದಲು ಮುಂಚೆ ಹೇಳು, 1 ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದು ನಿನ್ನ ಜೀವನದಲ್ಲಿ ಬಂದಿರೋ ಮೊದಲನೇ ಅವಾರ್ಡ್ ಇದು. ಅಂದ್ರೆ ಒಂದು ಅವಾರ್ಡ್ ಸಿಕ್ಕಿತ್ತು, ಇನ್ನೊಂದು ಶ್ರಮಿಕ ಅವಾರ್ಡ್ ಅಂತ. ಇದು 2ನೇ ಅವಾರ್ಡ್ ಆಯ್ತು. ಈಗ ಹೆಂಗ್ ಅನಿಸ್ತಾ ಇದೆ? ಯೂಟ್ಯೂಬ್ ಇಂದನೇ ನೀನು ಆಕ್ಚುಲಿ ದೊಡ್ಡ ಒಂದು ಸಾಧನೆ ಮಾಡಿದ ಲೆಕ್ಕ ನಿನಗೆ ಒಂದು ಸರ್ಟಿಫಿಕೇಟ್ ತರ ಇದು. ಹೆಂಗ್ ಅನಿಸ್ತಾ ಇದೆ? ತುಂಬಾನೇ ಖುಷಿ ಆಗ್ತದೆ. ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಗಿದ್ದು. ನನ್ನ ಮಗಳಿಗೆ ಕ್ಲಾಸ್ ಹಾಕಕ್ಕೆ ಇಟ್ಕೊಂಡಿದ್ದೀವಿ ನೋಡಿ ಸೈಡಲ್ಲಿ. ಥ್ಯಾಂಕ್ ಯು ಸೋ ಮಚ್. ಒಬ್ಬ ಮನುಷ್ಯನಿಗೆ ತುಂಬ ಅತಿ ಆಸೆ ಇರಬಾರ್ದು. ಹಾಗೆ ನನಗೆ 1 ಲಕ್ಷ ಆಗಿದ್ದು ತುಂಬ ಸಮಾಧಾನ ಇದೆ. ಸಾಕು ಅನಿಸೋವಷ್ಟು ಸಮಾಧಾನ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನಿಮ್ಮಿಂದನೇ. ಈಗ ಓಪನ್ ಮಾಡೋಣ. ಫಸ್ಟ್ ಇದರಲ್ಲಿ ನನ್ನ ಹೆಸರಿದೆ, ಪೂಜಾ ಕೆ ರಾಜ್ ಅಂತ. ಅದನ್ನ ನೋಡಬೇಕು ಅನ್ನೋದೇ ನನ್ನ ಆಸೆ. ಹೌದಾ? ಬಿಡು ಬೇಡ. ಇದು ನಮ್ಮೂರೆಲ್ಲ ಸುತ್ತಾಡ್ಕೊಂಡು ಆಮೇಲೆ ಮೊನ್ನೆ ನಮ್ಮ ಮನೆಯವ್ರು ಹೋಗಿ ತಗೊಬಂದಿದ್ದಾರೆ. ಬಿಡು ಕಸರ. ನನಗೆ ಸಿಲ್ವರ್ ಬಟನ್ ಕಿತ್ತ ನನ್ನ ಹೆಸರು ನೋಡ್ಬೇಕು. ಸ್ಕೂಲಲ್ಲಿ ಇದ್ದಾಗ ಪ್ರೈಸ್ ತಗೊಂಡಿದ್ದೀನಿ. ಹೌದಾ? ತಟ್ಟೆ ತಗೊಂಡಿದ್ದೀನಿ. ಇವಾಗ ಸ್ವಿಚಿಗೆ ದಾರ ಅಂತ ಬರುತ್ತೆ, ಮತ್ತೆ ಸ್ಪೂನು, ಬಾಯಲ್ಲಿ ಸ್ಪೂನ್ ಇರೋ, ಮತ್ತೆ ನಿಂಬೆಹಣ್ಣು ಇಟ್ಕೊಂಡು ಓಡ್ತಾರಲ್ಲ, ಅದ್ರಲ್ಲಿ ಬಂದಿದೆ ನನಗೆ ಪ್ರೈಸ್. ಮತ್ತೆ ಅಂಗನವಾಡಿಲಿ ಇದ್ದಾಗ ನಾನು ಯಾರು ನಗಾಡ್ತಾರೆ, ನಗರದವ್ರು ಔಟು ಅಂತ ನಾನು ನಗಡಿರ್ಲಿಲ್ಲ. ಅವಾಗ ಒಂದು ಓಟ ಬಂದಿತ್ತು. ಪೂಜಾ ಕೆ ರಾಜ್. ನಮ್ಮನೆಯವ್ರು ಬಂದ ಖುಷಿ ಪಟ್ಟಿದ್ದೆ. ಇವಾಗ ನಂದೇ ಬಂದಿದೆ ನೋಡಿ, ಏನಂತ ಬರ್ದಿದೆ? ಪೂಜಾ ಕೆ ರಾಜ್ ಫಾರ್ ಪಾಸಿಂಗ್ 1 ಲಕ್ಷ ಸಬ್ಸ್ಕ್ರೈಬರ್ಸ್. ನೋಡು, 1 ಲಕ್ಷ ಅಂತ ಏನ್ ಹೇಳ್ತಿದ್ರೆ, ಈಗ 1,04,000 ಹತ್ರ ಬರ್ತಾ ಇದೆಯಾ. ಈಗ ಎಲ್ಲರ ಹೃದಯ ಅವರ ಪ್ರೀತಿ ಇದ್ರೊಳಗೆ ತುಂಬಿ ಫ್ರೇಮ್ ಒಳಗೆ ಹಾಕಿ ಕೊಟ್ಟಿರೋದು. ಇದನ್ನ ಅದಕ್ಕೆ ನಮ್ಮ ಮನೇಲಿ ಇಟ್ಟು ಗೌರವಪೂರ್ವಕವಾಗಿ ಇದನ್ನ ನಮ್ಮ ಮನೇಲಿ ನಿಮ್ಮೆಲ್ಲರ ಹೃದಯನ ಒಂದು ಫ್ರೇಮಿಗೆ ಹಾಕಿ ಇಡ್ತಾ ಇದೀವಿ. ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಅದು ತುಂಬಾ ಎಷ್ಟು ಚೆನ್ನಾಗಿದೆ ನೋಡಿ. ಕಥಾಗಿದೆ ಅಲ್ವಾ? ಅವಾರ್ಡ್ ಇನ್ನು ನೆಕ್ಸ್ಟ್ ಅವಾರ್ಡ್ ಬರ್ಬೇಕು ಅಂದ್ರೆ ಇನ್ನು ಎಷ್ಟಾಗಬೇಕು? 10 ಲಕ್ಷ ಆಗಬೇಕು. 10 ಲಕ್ಷ ಆಗಬೇಕು. ಬಟ್ ಇದರಲ್ಲೇ ನನಗೆ 10 ಲಕ್ಷ ಆದಷ್ಟು ಖುಷಿ ಆಗ್ತಾ ಇದೆ. ಆಕ್ಚುಲಿ ತುಂಬಾ ಆಸೆ ಏನು ಪಡ್ತಾ ಇಲ್ಲ. ನಮ್ಮ ಜೀವನಕ್ಕೆ ಒಂದಿಷ್ಟು ಹೇಳ್ಕೊಳಕ್ಕೆ, ನಿಮ್ಮ ವಿಚಾರಗಳನ್ನ, ನಮ್ಮ ಸ್ಟೋರಿಗಳನ್ನ ಹೇಳ್ಕೊಳಕ್ಕೆ ಇಷ್ಟು ಜನ ಇದಿರಲ್ಲ, ಅದೇ ಒಂದು ಖುಷಿ. ಯಾಕೆ ಹಂಗಾಡ್ತೀರ ಮಗಳೇ? ಖುಷಿ ಅಂದ್ರೆ ಅದಕ್ಕೆ ಹಂಗೆ ಕುಣಿತಾ ಇದೆ. 1 ಲಕ್ಷ ಸಬ್ಸ್ಕ್ರೈಬರು ನನಗೆ ಸಾಕು ಅಂತ ಮನಸ್ಫೂರ್ತಿ ಒಪ್ಪಿಟ್ಟಿದ್ದೀನಿ. ಮನುಷ್ಯಂಗೆ ತೃಪ್ತಿ ಅನ್ನೋದಿರ್ಬೇಕು. ಈಗ ನಾವೇ ಇನ್ನೊಬ್ರಿಗೆ ಕೊಟ್ಟಾಗ ಅವ್ರು ಅದ್ರಲ್ಲಿ ಖುಷಿ ಪಡ್ಬೇಕು, ಸಾಕು ಅನ್ಬೇಕು, ಒಂದು ಆಶೀರ್ವಾದ ಮಾಡ್ಬೇಕು ಅಂತಾರಲ್ಲ, ಅಷ್ಟೇ ಅಲ್ವಾ ನಾವು ಖುಷಿ ಪಡೋದು. ಹಾಗೆ ದೇವರು ನನಗೆ ಕೊಟ್ಟುಂಟು. ಅದಕ್ಕೆ ದೇವರಿಗೆ ನಾನು ಕೃತಜ್ಞತೆ ಹೇಳ್ತಿರೋದು. ಥ್ಯಾಂಕ್ ಯು ಸೋ ಮಚ್. ನನಗೆ ಇದಕ್ಕೆ ತುಂಬಾ ನೆಮ್ಮದಿ ಇದೆ. 1 ಲಕ್ಷ ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ. ನಿಮ್ಮ ಪ್ರೀತಿ ಎಲ್ಲ ಇದರಲ್ಲಿದೆ. ಅಷ್ಟೇ ಜೋಪಾನವಾಗಿ ಕಾಪಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದ್ರ ಬಗ್ಗೆ ಮತ್ತೆ ಇನ್ನೊಂದು ಸ್ವಲ್ಪ ಮಾತಾಡೋಣ. ಅದಕ್ಕೂ ಮುಂಚೆ ಇದೆ ಇನ್ನೊಂದು ಬಾಕ್ಸ್ ಇದೆಯಲ್ಲ, ಇದು ಓಪನ್ ಮಾಡಿ ನೋಡೋಣ ಏನೇನು ಬಂದಿದೆ ಇದು ಅಂತ. ಆಕ್ಚುಲಿ ಬಾಕ್ಸ್ ತಿರುಗಿಸಿದ್ದು ಆಕ್ಚುಲಿ ಉಲ್ಟಾ ಆಗ್ತಿದೆ. ಇಂಡಸ್ ವ್ಯಾಲಿ ಅವ್ರದ್ದು ಕುಕ್ವೇರ್ಸ್. ಇದು ಕ್ವಾಲಿಟಿ ಲೈಫ್ಗೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವಿ ಹಂಗೆ. ನಮ್ಗೆ ಆಕ್ಚುಲಿ ರೀಸೆಂಟಲ್ಲಿ ಲಾಸ್ಟ್ ಟೈಮ್ ಒಂದು ಇಂಡೆಕ್ಸ್ ವ್ಯಾಲಿ ಅವ್ರದ್ದು ಇದನ್ನು ತರಿಸಿದ್ವಿ. ತುಂಬಾನೇ ಖುಷಿ ಆಯಿತು. ಈ ಪ್ರಾಡಕ್ಟ್ಗಳು ಕ್ವಾಲಿಟಿ ಅಂದರೆ ಅಷ್ಟು ಚೆನ್ನಾಗಿದೆ. ಒಂದು ಏನನ್ಸ್ತು ನಿನಗೆ? ನೀನು ಹೇಳು ಕ್ವಾಲಿಟಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ತರಿಸಿದ್ವಲ್ಲ, ನಂಗಂತೂ ತುಂಬಾ ಅದು ಖುಷಿಯಾಗಿದೆ. ಹಾಗಾಗಿ ಹೊಸ ಮನೆಗೆ ನಮಗೂ ಬೇಕಲ್ಲ, ಹಾಗಾಗಿ ಒಂದೊಂದಾಗಿ ತರಿಸ್ತಾ ಇದ್ದೀವಿ. ಇನ್ನೂ ಬರೋದು ಇನ್ನೂ 3-4 ಇದೆ. ಮತ್ತು ಇವತ್ತು ಯಾವ ತರಿಸಿದ್ವಿ ನೋಡೋಣ. ಆ್ಯಕ್ಚುಲಿ ನೋಡಿದ್ರೇ ಗೊತ್ತಾಗುತ್ತೆ ಅನ್ಸುತ್ತೆ. ಇಲ್ಲ, ಈಗ ಓಪನ್ ಮಾಡಿ ನೋಡೋಣ. ತೆಗಿ. ನನ್ನ ಮಗಳು ಆ್ಯಕ್ಚುಲಿ ಹೋಗುವಾಗಲೇ ಹೇಳೋಗಿತ್ತು, ಅವಳು ಕಿತ್ತಪತ್ತಿ ಮಾಡ್ತಾಳೆ ಅಂತ ಮತ್ತೆ ವಿಡಿಯೋ ಮಾಡುವಾಗ ಅಂತ ಅವಳಿಗೋಸ್ಕರ ವಿಡಿಯೋ ಮಾಡ್ತೀವಿ. ಏನು ಮಾಡೋಣ? ನೋಡಿ, ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾವುದು ಅಂತ. ಇಡ್ಲಿ ಸೆಟ್. ಆಕ್ಚುಲಿ ನಾವು ಇರೋದೇ 2-3 ಜನ ಅಲ್ವಾ. ದೊಡ್ಡ ಸೆಟ್ ಆದ್ರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಚಿಕ್ಕದಾಗಿ ಚೊಕ್ಕವಾಗಿರ್ಲಿ ಅಂತ ಹೇಳಿ ಚಿಕ್ಕದು ತರಿಸ್ಕೊಂಡಿದೀವಿ. ಇದು ನೋಡಕ್ಕೆ ಇಡ್ಲಿ ಸೆಟ್ ಅನ್ನಂಗೆ ಕಾಣುತ್ತೆ. ಇದರಲ್ಲಿ ಕಡಿಮೆ ಅಂದ್ರೆ ಒಂದು 4ರಿಂದ 5 ಕೆಲಸಗಳು ನಡೀತವೆ. ಇದು ಕಡಾಯಿ ಪ್ಲಸ್ ಇಡ್ಲಿ ಸೆಟ್. ಇದು ನೋಡ್ಬೋದು, ಸ್ಟೇನ್ಲೆಸ್ ಸ್ಟೀಲ್ ಮಲ್ಟಿ ಕಡಾಯಿ ವಿತ್ 3 ಎಲ್ ಅಂತ ಬರ್ದವ್ರೆ. ಆದರೆ 2 ಪ್ಲೇಟ್ಸ್ಗಳು ಇಲ್ಲಿ ಕಾಣ್ತಾವಲ್ಲ, ಅದು ಓಪನ್ ಮಾಡಿ ನೋಡೋಣ. ಆಕ್ಚುಲಿ 3 ದಿನ ಆಯ್ತು ನಾನು ಓಪನ್ ಮಾಡಕ್ಕೆ ಕೂತ್ಕೊಂಡ್ರೆ ನನ್ನ ಮಗಳು ಇರ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಹೇಗೆ ಬಂದಿದೆ ಅಂತ ನೋಡ್ಬೇಕಲ್ಲ ನಾವು. ಇಟ್ಕೊಂಡು ಹೇಳಿರಿ. ಪ್ಯಾಕಿಂಗ್ ಅಷ್ಟೇ ನೋಡಿ. ಬಾಕ್ಸ್ ಒಳಗೆ
ನೀಟಾಗಿ ಒಂದು ಬಾಕ್ಸ್ ಹಾಕಿದ್ರು ಅದರೊಳಗೂ ಅಷ್ಟೇ ನೀಟಾಗಿ ಕವರ್ ಗಿವರ್ ಎಲ್ಲ ಹಾಕಿ ಎಷ್ಟು ನೀಟಾಗಿ ಬಬಲ್ ರ್ಯಾಪು ಹಾಕಿ ಎಷ್ಟು ನೀಟಾಗಿ ಕಳಿಸ್ತಾರೆ ಅಂದರೆ ಕ್ವಾಲಿಟಿನೂ ಅಷ್ಟೇ ಎಲ್ಲದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಮಾಡು ಓಹ್ 2 ಬಾಕ್ಸ್ ಇದಾವೆ ಮತ್ತೆ ಅದರೊಳಗೆ ಎಷ್ಟು ಬಾಕ್ಸ್ ತೆಗೆದವ ಇನ್ನೂ ಸರ್ಪ್ರೈಸ್ ಮೇಲೆ ಸರ್ಪ್ರೈಸು. ಇದು ನನ್ನ ಮಗಳಿಗೆ ಕೊಡ್ತೀನಿ, ಅವಳು ಓಪನ್ ಮಾಡಲಿ. ತಗೊಂಡು ಇಲ್ಲಿಗೆ ಹೋಗ್ಬೇಡ. ಬಾಕ್ಸು ಇಲ್ಲಿರಲಿ ಕೆಳಗೆ. ಮಾಡಲಾ? ಏನು ಇಷ್ಟೊಂದು ಬಂದಿರೋದಿಲ್ಲ, ಏನೇನೋ ಬರ್ತ್ಡೇ ಕೊಟ್ಟಿರ್ಬೋದಂತೆ. ನನ್ನ ಮಗಳು ನೆಕ್ಸ್ಟ್ ಮಂತ್ ಬರ್ತ್ಡೇ ಇದೆ, ಹಾಗಾಗಿ ಎಷ್ಟು ಚಿಕ್ಕದಾಗಿ ಚೆನ್ನಾಗಿದೆ ನೋಡಿ. ಒಳ್ಳೆ ಸಖತ್ ಕ್ವಾಲಿಟಿ ಇದೆ ಅಲ್ವಾ? ಆಕ್ಚುಲಿ ಇದು ಬಾಣಲಿ ಥರನೂ ಯೂಸ್ ಮಾಡ್ಕೊಬೋದು. ಸ್ಟೀಮ್ ಪ್ಲೇಟ್ ಆ್ಯಕ್ಚುಲಿ ಇದು ವೆಜಿಟೇಬಲ್ಸ್ ಎಲ್ಲ ಬೇಯಿಸ್ಕೊಬೋದು ಇದರಲ್ಲಿ. ಚೆನ್ನಾಗಿದೆ, ಪಾತ್ರೆ ತೊಳೆಯೋಕ್ಕಾಗಲಿ ಮತ್ತೆ ಇಡೋಕ್ಕಾಗಲಿ. ಅದು ಜೊತೆಗೆ ಇಡ್ಲಿ ಸೆಟ್ 4 ಒಂದೊಂದು ಸರಿಗೆ ಹಾಕ್ಬೋದು. ಅಂದ್ರೆ ಎಲ್ಲ ಒಟ್ಟಿಗೆ ಹಾಕೋದಲ್ಲ, ಬೇರೆ ಬೇರೆ ಸಪ್ರೇಟ್. ಈಗ ಗೊತ್ತಿರುತ್ತೆ ಇದು ಆಕ್ಚುಲಿ ಇಡ್ಲಿ ಸೆಟ್ಟಿಗೆ ಏನಿದೆ ಅವಶ್ಯಕತೆ ಇರಲ್ಲ. ಈಗ ನಾವ್ ಏನಿದ್ರು ತರಕಾರಿ ಕುಕ್ ಮಾಡ್ತೀವಿ ಅಂದ್ರೆ, ಈಗ ಡಯಟ್ ಮಾಡೋರೆಲ್ಲ ಬರೀ ತರಕಾರಿ ಮಾತ್ರ ಬೇಯಿಸ್ಕೊಳ್ಳೋರು ಇರ್ತಾರಲ್ಲ, ಅದಕ್ಕೆ ಕೆಳಗಡೆ ನೀರು ಹಾಕಿ ವೆಜಿಟೇಬಲ್ ಎಲ್ಲ ಹಾಕಿ ಮೊಳಕೆ ಕಾಳುಗಳೆಲ್ಲ ಹಾಕಿ ಬೇಯಿಸ್ಬೋದು. ಆಮೇಲೆ ಇದು ಕ್ಯಾಪಲ್ಲಿ ಇಲ್ಲ ಇದೆ. ಮತ್ತೆ ಇದ್ರೊಳಗೆ ಏನಿದೆ? ಅದ್ರೊಳಗೆ 2 ಪ್ಲೇಟ್ ಆ ಥರದ್ದು ಎಕ್ಸ್ಟ್ರಾ ನೋಡಿ. ಅದ್ರ ಜೊತೆಗೆ ಎಕ್ಸ್ಟ್ರಾ ಪ್ಲೇಟ್ ಬೇರೆ ಕೊಟ್ಟಿದ್ದಾರೆ 2. ಎಕ್ಸ್ಟ್ರಾ ಏನಲ್ಲ, ಅದ್ರ ಜೊತೆಗೆ ಬರೋದು ಅದು ಕಾಂಬೋ ಸೆಟ್. ಇದು ನೋಡಿ, ಇದ್ರಲ್ಲಿ ಬೇಕಾದ್ರೆ ಕೇಕ್ ಮಾಡ್ಬೋದು. ಮತ್ತೆ ನಾವೀಗ ಮೋಮೋಸ್ ಎಲ್ಲ ಮಾಡ್ತಾ ಇರ್ತೀವಿ ನೋಡಿ, ಮೋಮೋಸ್ ಎಲ್ಲ ಮಾಡೋದಾಗ್ಲಿ, ಮೋಮೋಸ್ ಎಲ್ಲ ಇಡಕ್ಕೆ ಅನುಕೂಲ ಆಗುತ್ತೆ. ಇದ್ರಲ್ಲಿ ಮೋಮೋಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಕೆಳಗಡೆ ನೀರು ಹಾಕಿರ್ತೀವಲ್ಲ, ನೆಂದು ಬಿಡುತ್ತೆ. ಸೊ ಇದಾದ್ರೆ ನೆನೆಯಲ್ಲ. ಇಂಥದ್ದು 2 ಪ್ಲೇಟ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಅಲ್ವಾ? ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಮತ್ತೆ ಸರ್ವ್ ಮಾಡೋಕ್ಕಾಗ್ಲಿ ಬೇರೆಯವರಿಗೆ ಬಂದಾಗ ಅದಕ್ಕೂ ತುಂಬಾ ಚೆನ್ನಾಗಿದೆ. ಕಂಪ್ಲೀಟ್ಲಿ ನಮ್ಮ ಹಳೆ ಪಾತ್ರೆಗಳನ್ನೆಲ್ಲ ತೆಗೆದು ಈ ಕಂಪ್ಲೀಟ್ ಇಂಡೆಕ್ಸ್ ವ್ಯಾಲಿ ಇದು ಸೆಟಪ್ ನ ಮಾಡೋಣ ಮನೆಗೆ ಹೋದ್ಮೇಲೆ ಓಪನ್ ಮಾಡೋಣ, ಇಲ್ಲೇ ಗಲೀಜ್ ಮಾಡ್ಕೊಂಡು ಹೋಗೋದು ಬೇಡ ಅಂತ ಅನ್ಕೊಂಡಿದೀನಿ. ನೋಡೋಣ, ಸಮಯ ಆದಂಗೆ ತರ್ಸ್ಕೊಂಡು ನಾವು ಕಲೆಕ್ಷನ್ ಇಟ್ಕೊಂತ ಇದೀವಿ. ಆಲ್ರೆಡಿ ತುಂಬಾ ತರಿಸ್ಕೊಂಡಿದೀವಿ. ಇನ್ನೊಂದು ತೋರಿಸಿಲ್ಲ ಅಂತ, ಅದ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ಮತ್ತೆ ಇನ್ನೂ ಬರೋ ಅಂತದ್ದು ತುಂಬಾ ಇದೆ. ಆಮೇಲೆ ನೀವು ಏನಾದ್ರು ತರ್ಸ್ಕೋಬೇಕು ಅಂತಂದ್ರೆ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಆಮೇಲೆ ನೀವು ಸೈಡ್ ಅಲ್ಲಿ ಕಾಣಿಸ್ತಾ ಇರೋ ಪೂಜಾ 12 ಅನ್ನತಕ್ಕಂಥ ಕೂಪನ್ ಕೋಡ್ ಯೂಸ್ ಮಾಡ್ಕೊಂಡು ಏನಾದರೂ ಇದನ್ನು ಆರ್ಡರ್ ಮಾಡಿದ್ರೆ ನಿಮಗೆ 12% ಡಿಸ್ಕೌಂಟ್ ಇರುತ್ತೆ. 12 ಅಂದರೆ ಸಿಕ್ಕಾಪಟ್ಟೆ ಡಿಸ್ಕೌಂಟೇ ಬಂತು 12 ಅಂದರೆ. ಆಮೇಲೆ ಕೆಳಗಿರೋ ಲಿಂಕ್ನ ಕ್ಲಿಕ್ ಮಾಡಿ ಅದನ್ನ ಯೂಸ್ ಮಾಡಿ ತಗೊಂಡ್ರೆ ನಿಮಗೆ 12% ಡಿಸ್ಕೌಂಟ್. ಒಂದ್ಸರಿ ತೆಗೆದು ನೋಡಿ ಪಾತ್ರೆಗಳು ಯಾವ ಥರ ಇರುತ್ತೆ ಅಂತ ಅವ್ರ ವೆಬ್ಸೈಟಲ್ಲಿ ನೀಟಾಗಿ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇಂಥದ್ದನ್ನ 2 ಪೀಸ್ ಕೊಟ್ಬಿಟ್ಟಿದಾರಲ್ಲ, ಇನ್ನೊಂದು ಕೊಡಬೇಕಾಗಿತ್ತು ಅಂತ ಅಂದ್ಕೊಳ್ತಾ ಇದ್ದೆ. ಇದು ನೋಡಿ, ಇದು ತಟ್ಟೆ ಇಡ್ಲಿ ಮಾಡೋ ಅಂಥದ್ದು. ಮೊದಲೆಲ್ಲ ನಾವು ತಟ್ಟೆ ಇಡ್ಲಿ ಮಾಡೋಕ್ಕೆ ಒಂದು ಸೆಟ್ ತಗೊಂಡಿದ್ದಿಲ್ಲ. ಇದರಲ್ಲಿ ದೊಡ್ಡದಾಗಿ ತಟ್ಟೆ ಇಡ್ಲಿ ಮಾಡ್ಬೋದು. 2 ಗಂಡ ಹೆಂಡತಿ ಮಕ್ಕಳಿಗೆ ಇದೊಂದು ಒಬ್ಬೆ ಇಟ್ಬಿಟ್ರೆ, ಇದೊಂದು ಒಬ್ಬೆ ಇಟ್ಬಿಟ್ರೆ ಬ್ರೇಕ್ಫಾಸ್ಟ್ ರೆಡಿ ಒಂದೇ ಸರಿಗೆ. ಎಲ್ಲದಕ್ಕೂ ಅನುಕೂಲ ಮಾಡ್ಬೋದು, ಇದರಲ್ಲಿ ಅನುಕೂಲ ಆಗುತ್ತೆ. ಯಾಕಂದರೆ ಫಸ್ಟ್ ಇದು ನೋಡ್ತಾ ನನ್ನ ಗಮನ ಎಲ್ಲ ಇಲ್ಲೇ ಇತ್ತು, ಅದು ಹೇಗಿರುತ್ತೆ ಅಂತ ಹೇಳಿದ್ರೆ ಈಗ 2 ಓಪನ್ ಮಾಡಿದ್ವಲ್ಲ. ನಿನಗೆ ಇದು ಅವಾರ್ಡ್ ಜಾಸ್ತಿ ಇಷ್ಟ ಆಯ್ತು, ಈ ಪಾತ್ರೆ ಜಾಸ್ತಿ ಇಷ್ಟ ಆಯ್ತು ನಿನಗೆ? ಉಗಿಸ್ಕೊಂತೀನಿ, ನಿಜ ಹೇಳ್ಬಿಟ್ರೆ 2 ಇಷ್ಟ ಆಯ್ತು ನನಗೆ, ತುಂಬಾನೇ ಇಷ್ಟ ಆಯ್ತು. ನೋಡೋಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆಕ್ಚುಲಿ ಇದು ಸಿಲ್ವರ್ ಬಟನ್ ಅಂತೀವಿ, ಆಕ್ಚುಲಿ ಸಿಲ್ವರ್ ಅಲ್ಲ, ಸಿಲ್ವರ್ ಕಲರ್ ಬಟನ್ ಅಷ್ಟೇನೆ. ರಿಯಲ್ ಸಿಲ್ವರ್ ಎಂದಿರಲ್ಲ, ಆ ಮಿರರ್ ಇದೆ ನೋಡಿ, ನಾನು ಕಾಣಿಸ್ತಾ ಇದ್ದೀನಿ ಇದ್ರೊಳಗೆ. ಅಂದ್ರೆ ಮಿರರ್ ಈ ಯೂಟ್ಯೂಬ್ನ ಅವ್ರು ಅದ್ರ ಮುಂದೆ ಬಂದು ನಿಂತ್ಕೊಂಡ್ರೆ ಇದು ನೀನೇ ಅಂತ ತೋರಿಸ್ತಾ ಇರೋದು. ಈ ಫ್ರೇಮಲ್ಲಿ ಇವ್ರ ಮುಖ ಕಂಡ್ರೆ ಇದ್ರ ಒಳಗೆಲ್ಲ 1 ಲಕ್ಷ ನಿಮ್ಮ ಪ್ರೀತಿ ವಿಶ್ವಾಸ ಹೃದಯದ ತುಂಬಿ ಎಲ್ಲೂ ಹೋಗ್ದಂಗೆ ನಮ್ಮ ಫ್ಯಾಮಿಲಿ ಮೇಲೆ ನಮ್ಮ ಕುಟುಂಬದ ಒಳಗೆ ಇರಲಿ ಅದು ಅಂತ ಲಾಕ್ ಮಾಡಿ ಇಡ್ತಾ ಇದ್ದೀವಿ ಇದ್ರೊಳಗೆ. ಆಲ್ರೆಡಿ ನೋಡಿ ನಮ್ಮ ಮನೆಗೆ 2 ಬಂದಾಯ್ತು ಹೊಸ ಮನೆಗೆ. ನಾನು 2 ವರ್ಷದ ಮುಂಚೆ ಸ್ಟಾರ್ಟ್ ಮಾಡಿದ್ದೆ 2018ರಲ್ಲಿ. ಆಗ ಏನು ಅನ್ಸೋದಮ್ಮ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ನಾನು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಮಾಡೋದು ನೋಡೋದು ನಿನ್ಗೆ ಏನು ಅನ್ಸೋದು? ನನಗೆ ಅದ್ರ ಬಗ್ಗೆ ಅಷ್ಟು ಗಮನನೇ ಇರ್ತಿರ್ಲಿಲ್ಲ. ನನಗೆ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1-2 ತಿಂಗಳ ಮೇಲೆ ನನಗೆ ಇಂಟ್ರೆಸ್ಟ್ ಬಂದಿದ್ದು ಯೂಟ್ಯೂಬು ಅಂತ. ಅವಾಗ ಗಮನ ಇಲ್ಲಾಂದ್ರೆ ನಾನು ಬರೀ ವಿಡಿಯೋ ಮಾಡ್ತಿದ್ದೆ, ಅವ್ರು ಎಡಿಟ್ ಮಾಡಿ ಹಾಕ್ತಾಯಿದ್ರು. ಹಂಗಾಗಿ ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ನಾನು ಅವ್ರನ್ನ ಎಳ್ಕೊಂಬಂದೆ ಯೂಟ್ಯೂಬ್ಗೆ, ಬನ್ನಿ ಬಾಬಾ ಇದು ಮಾಡೋಣ ಅಂತ. ನಮಗೆ ಏನು ಅಂತ ಏನು ರೆವಿನ್ಯೂ ಪೇವನ್ಯೂ ಆ ಥರ ಏನು ಇರಲಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ. ಆಗುತ್ತೆ ನಮಗಂತೂ ಈ ಆಶೀರ್ವಾದ ಇಷ್ಟೊಂದು ಇದೆಲ್ಲ ಹೃದಯ ತುಂಬಿ ಬಂದಿದೆ. ನಿಮ್ಮ ಸಹಕಾರದಿಂದ ಇವೆಲ್ಲ ಅಚೀವ್ ಮಾಡ್ದೇ ಸಾಧ್ಯ ಆಗ್ತಾ ಇರಲಿಲ್ಲ. ಎಷ್ಟೋ ಜನ ವೀಡಿಯೋಸ್ ಮಾಡ್ತಾರೆ, ಎಲ್ಲರಿಗೂ ಆ ಪ್ರೀತಿ ಸಿಗಲ್ಲ. ಹೌದು, ನಾವು ಕೂಡ ಎಷ್ಟು ಬಯಸ್ಕೊಂಡಿರ್ತೀವಿ ನಿಮ್ಮ ಕೈಲಿ. ಬ್ಯಾಡ್ ಕಮೆಂಟ್ಸ್ ಬಂದಿರುತ್ತೆ, ಗುಡ್ ಕಮೆಂಟ್ಸ್ ಬಂದಿರುತ್ತೆ. ಬಟ್ ಎಲ್ಲನೂ ನಾವು ಯೂಟ್ಯೂಬಿಗೆ ಬಂದಮೇಲೆ ನನಗೆ ಸ್ವಲ್ಪ ಎಲ್ಲಾದರೂ ಹಿತ ಮಿತ ಅನ್ನೋದು ಗೊತ್ತಾಯಿತು. ಯಾರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದು. ಮತ್ತು ನಾನು ತುಂಬಾ ಚೇಂಜ್ ಆಯ್ತು 2 ವರ್ಷದೊಳಗೆ. 2 ವರ್ಷದ ಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ
ತುಂಬಾ ಚೇಂಜ್ ಆಗಿದ್ದೀನಿ ಅದು ನನಗೆ ಅನ್ನಿಸ್ತಾ ಇದೆ. ನನಗೆ ಸ್ವಲ್ಪ ಸಿಟ್ಟು ಕೋಪ ಜಾಸ್ತಿ ಇತ್ತು, ಈಗ ಅದು ಕಡಿಮೆ ಆಗಿದೆ. ಮತ್ತು ಒಬ್ಬರ ಹತ್ರ ಈಗ ಒಬ್ರು ಬೈದರೆ ಯಾವ ಥರ ಸ್ವೀಕರಿಸ್ಬೇಕು ಅದನ್ನು, ಈಗ ನಮಗೆಲ್ಲ ಒಂದೇ ಥರ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಬ್ಯಾಡ್ ಕಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ. ಬಟ್ ಅದೆಲ್ಲನೂ ನಾವು ಈಗ ನಾವು ಇಲ್ಲಿ ನೀನು ಅಂದರೆ ನಿಮ್ಮ ಅಪ್ಪ ಅಂತ ಹೆಂಗೋ ಇಲ್ಲಿ ಜಗಳ ಮಾಡ್ಕೊತೀವಿ, ಬಟ್ ಅಲ್ಲಿ ನಾವು ಹಂಗೆ ಮಾಡೋಕ್ಕಾಗಲ್ಲ. ಎಲ್ಲನೂ ಒಂದು ಸ್ವಲ್ಪ ತಾಳ್ಮೆಯಿಂದ ಎಲ್ಲ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಬಟ್ ಇದ್ರಲ್ಲಿ ತುಂಬ ಕಲ್ತಿರೋ ಪಾಠನೇ ನಾನು ಜಾಸ್ತಿ ಆ್ಯಕ್ಚುಲಿ ಯೂಟ್ಯೂಬಲ್ಲಿ. ನಮ್ಮ ಜೀವನದಲ್ಲಿ ಬದಲಾವಣೆಗಳು ತುಂಬ ಆಯಿತು. ಅಂದರೆ ನಾವು ಯಾವ ಲೈಫ್ ಸ್ಟೈಲ್ನೇ ಚೇಂಜ್ ಆಗಿದೆ, ತುಂಬ ಬಹಳಷ್ಟು ಅಂದರೆ ಬಹಳಷ್ಟು ಲೈಫ್ ಸ್ಟೈಲು ಚೇಂಜ್ ಆಗಿದೆ. ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ಬುದ್ಧಿ ಕಲಿಸ್ತಾ ಇದ್ರು, ದೊಡ್ಡವರಾಗಿ ಬೆಳೆದ್ವಿ. ಆಗ ಯಾರೋ ನಮಗೆ ಲಂಗು ಲಗಾಮ್ ಇಲ್ದಂಗೆ ಬೆಳೀತಾ ಇರ್ತೀವ. ಆಗ ಕೆಲವೊಂದು ತಪ್ಪುಗಳು ಮಾಡ್ತಾ ಇರ್ತೀವಿ, ಗೊತ್ತಾಗಲ್ಲ ಏಜಲ್ಲಿ ಹೇಗೆ ಏನೋ ಅಂತ. ಯಾವುದಾದ್ರೂ ಲೈಫ್ ಸ್ಟೈಲ್ ಇರ್ಬೋದು. ಬಟ್ ನಾವು ನಿಮ್ಮ ಯೂಟ್ಯೂಬ್ಗೆ ಅಂತ ಇಳಿದಾಗ ನಮಗೆ ಪೇರೆಂಟ್ಸ್ ಆಗಿ ನೀವು ನಿಂತ್ಕೊಂಡು ಕೆಲವೊಮ್ಮೆ ಕಮೆಂಟ್ ಮಾಡ್ತಿದ್ರಿ, ಪ್ರೋತ್ಸಾಹನೂ ಪ್ರೇರಣೆ ಎಷ್ಟು ಜನ ತುಂಬಿದ್ದೀರಾ. ಅದು ದೊಡ್ಡ ಹೃದಯ, ಅದು ನಿಮ್ಮದು. ಕಮೆಂಟ್ಸ್ ಮೂಲಕ ನಾವು ನೋಡ್ತೀವಿ ನಿಮ್ಮ ವೀಡಿಯೋನ ಹಾಗೆ ಹೀಗೆ ಅಂತ ಪ್ರತಿಯೊಬ್ಬರು ಪ್ರೀತಿ ಮಾಡೋದು ನೋಡ್ರೆ ಹೃದಯ ತುಂಬಿ ಬರುತ್ತೆ. ಕೆಲವೊಬ್ಬರು ಕನ್ಸ್ಟ್ರಕ್ಟಿವ್ ಕಮೆಂಟ್ಸು ಇದ್ದು ತಪ್ಪು ಹಾಗೆ ಹೀಗೆ ನೀವು ಈ ಥರ ಮಾಡಿ ಚೆನ್ನಾಗಿರುತ್ತೆ ಅಂತಲೂ ಹೇಳಿದವರು ಇದ್ದಾರೆ. ಆಮೇಲೆ ಹೀನಾಯವಾಗಿ ನಿಂದಿಸಿದವರು ಇದ್ದಾರೆ, ಬೈದವರು ಇದ್ದಾರೆ, ಇವೆಲ್ಲನೂ ಮಾಡಿರೋರು ಇದ್ದಾರೆ. ಆದರೆ ನಮಗೆ 99% ಜನ ನಮ್ಮನ್ನು ಪ್ರೀತಿ ಮಾಡಿರೋರೇ ನಮಗಿದ್ದಾರೆ. ಹಾಗಾಗಿ ನಾವು ಆ 1% ಇದನ್ನು ನಾವು ನೆಗೆಟಿವ್ ಆಗಿ ತಗೊಳ್ಳಲ್ಲ. ಆದರೂ ಅವ್ರ ಮನ್ಸಿಗೆ ಗೆಲ್ಲೋ ಪ್ರಯತ್ನ ಅಂತೂ ಮಾಡೇ ಮಾಡ್ತೀವಿ. ಯಾಕೆಂದರೆ ಏನಿಲ್ಲ ಜೀವನದಲ್ಲಿ ಏನು ಅಂದರೆ ಪ್ರೀತಿ ಗಳಿಸ್ಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ. ಅವ್ರ ಮನಸ್ಸನ್ನು ಗೆಲ್ಲೋ ಅಂಥ ಪ್ರಯತ್ನ ನಾವು ಮಾಡೇ ಮಾಡ್ತೀವಿ. ಎಲ್ಲಿನೇ ತಗ್ದಿಯಮ್ಮ ಇದೆ ಎಲ್ಲ ಹೊಸ್ಮನೆ ಪ್ಯಾಕ್ ಮಾಡ್ತಾಯಿದ್ದೀವಿ. ಇಲ್ಲಿ ಏನು ಆಗ್ತಾ ಇಲ್ಲ, ಯಾಕೆಂದರೆ ಮತ್ತೆ ಮಳೆ ಹೊಡೆದು ಮತ್ತೆ ಇನ್ನೊಂದು 2 ತಿಂಗಳು ಇರ್ತೀವಿ ಅಷ್ಟೇ. ಮಳೆ ಹೊಡೆದು ಅದೆಲ್ಲ ಇದು ಮಾಡಿ ಆಮೇಲೆ ಹೇಳು, ಇದು ಯಾಕೆ ಹೊಸ್ಮನೆಗೆ ಇನ್ನೂ ಹೋಗಿಲ್ವಾ ಅಂತ ಎಷ್ಟೋ ಜನ ಕೇಳ್ತಾರೆ. ಯಾಕೆ ಹೊಸ್ಮನೆಗೆ ಹೋಗಿಲ್ವಾ ಅಂತ. ಆ್ಯಕ್ಚುಲಿ ಈ ಟೈಮಲ್ಲಿ ಪ್ರೆಗ್ನೆಂಟ್ ಟೈಮಲ್ಲಿ ಹೊಸ್ಮನೆ ಇರೋ ಮನೇನ ಖಾಲಿ ಮಾಡೋಂಗಿಲ್ಲ, ಹೊಸ್ಮನೆಗೆ ಹೋಗೋಂಗಿಲ್ಲ ಅಂತ ಅಲ್ವಾ. ಸೊ ಹಾಗಾಗಿ ನಾವು ಇನ್ನೂ ಹೋಗಿಲ್ಲ ಅಷ್ಟೇ. ನಮ್ಮ ಪಾಪು ಡೆಲಿವರಿ ಇಲ್ಲ ಆದಮೇಲೆ ಇನ್ನು ಮಗಳಿಗೂ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಅವಾಗ ನಾವು ಆ್ಯಕ್ಚುಲಿ ಹೋಗಲೇಬೇಕು. ಹಾಗಾಗಿ ಹೋಗಿಲ್ಲ ಅಷ್ಟೇ. ಮತ್ತು ಈಗ ಒಂದು ವೀಡಿಯೋದಲ್ಲಿ ನೀವು ಕೇಳಿರ್ತೀರ, ಅದಕ್ಕೆ ರಿಪ್ಲೈ ಮಾಡೋದ್ರೊಳಗೆ ನಾವು ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಿರ್ತೀವಿ. ಸೊ ನಮಗೆ ಅದಕ್ಕೆ ಸಡನ್ನಾಗಿ ಕಮೆಂಟ್ ರಿಪ್ಲೈ ಮಾಡೋಕ್ಕಾಗಲ್ಲ, ಹಾಗಾಗಿ ಕ್ಷಮೆ ಇರಲಿ. ಆಮೇಲೆ ಇಂಟೀರಿಯರ್ ಒಂದು ಮಾಡಿಸ್ತೀವಿ ಅಂತ ಏನೋ ಹೇಳಿದ್ವಿ, ಯಾರ ಜೊತೆ ಕೊಲಾಬ್ರೇಷನ್ ಮಾಡ್ತೀವಿ ಅಂತ. ಸುಮಾರು ಜನ ಬಂದರು, ಆದರೆ ನಮ್ಮದು ಸಿನಿಮಾ ಪ್ರೋಸೆಸ್ ಆ ಪ್ರೋಸೆಸ್ಸಲ್ಲಿ ನಾವು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇನ್ ಕೇಸ್ ನಮ್ಮ ಜೊತೆ ಕೊಲಾಬ್ರೇಷನ್ ಮಾಡೋರು ಇಂಟೀರಿಯರ್ಸು ಇನ್ನೂ ರೆಡಿ ಆಗಿಲ್ಲ, ಯಾಕೆಂದರೆ ಅವರು ಪ್ರೆಗ್ನೆಂಟ್ ಇರೋದ್ರಿಂದ ನನಗೂ ಮಾಡ್ಸೋಕೆ ಆಗ್ತಾ ಇಲ್ಲ ಹೋಗಿ ಓಡಾಡ್ಕೊಂಡು. ಯಾರು ಇದ್ದರೆ ಬನ್ನಿ ಕಾಂಟ್ಯಾಕ್ಟ್ ಮಾಡಿ, ಮೇಲ್ಗಡೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ಮಾಡಿ ನಮಗೆ, ಯಾಕೆಂದರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾಕೆ ಇದು ಮಾಡೋಕ್ಕಾಗಲ್ಲ. ಬರೀ ಪ್ಲೀಸ್ ವಾಟ್ಸಪ್ ಮಾಡಿ ಸಾಕು. ವಾಟ್ಸಪ್ ಮಾಡಿ ನಾವು ಕಾಂಟ್ಯಾಕ್ಟ್ ಮಾಡೋ ಅಂತ ಪ್ರಯತ್ನ ಮಾಡ್ತೀವಿ. ಆಗಿರೋದ್ರಿಂದ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಓಕೆ ಫೈನ್. ಈಗಂತ ಹೇಳ್ತಾ ಇಲ್ಲಿಗೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀವಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.